ಗ್ರಾಮದಲ್ಲಿ ಒಂದು ಚಿಕ್ಕ ಕುಟುಂಬ. ತಂದೆ ರಾಮಯ್ಯ, ತಾಯಿ ಲಲಿತಾ ಮತ್ತು ಮಗಳು ರಾಧಿಕಾ. ಈ 3 ಜನರಿರುವ ಕುಟುಂಬ. ಕಡಿಮೆ ಆದಾಯದಲ್ಲಿಯೇ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗುವ ಸಾಧಾರಣ ಜೀವನ ಅವರದು. ರಾಮಯ್ಯನಿಗೆ ತನ್ನ ಮಗಳನ್ನು ಕಲೆಕ್ಟರ್ ಮಾಡಬೇಕೆನ್ನುವ ಕನಸು. ರಾಧಿಕಾಳು ಕೂಡ ಓದಿನಲ್ಲಿ ಬುದ್ಧಿವಂತೆ. ಚಿಕ್ಕವಳಾದರೂ ಸಹ ಆಕೆಗೆ ಚೆನ್ನಾಗಿ ಓದಿ ಉನ್ನತ ಅಧಿಕಾರಿಯಾಗಬೇಕೆಂಬ ಬಯಕೆಗಳು ಬೆಟ್ಟದಷ್ಟಿವೆ. ರಾಮಯ್ಯ ಒಂದು ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದರು. ಎಷ್ಟು ದುಡಿದರೂ 3 ಹೊತ್ತು ಊಟ ಬಟ್ಟೆಗೆ ಸರಿ ಹೋಗುತ್ತಿತ್ತು. ಆದರೂ ಕೂಡ ಎಷ್ಟು ಕಷ್ಟವಾದರೂ ಸರಿ ರಾಧಿಕಾಳ ಓದು ನಿಲ್ಲಿಸಬಾರದೆಂದು ನಿಶ್ಚಯಿಸಿದ್ದರು. 2 ಮಕ್ಕಳಾದರೆ ಅವರನ್ನು ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸುವುದು ಕಷ್ಟವಾಗುತ್ತದೆಂದು ಒಬ್ಬಳೇ ಮಗಳು ಸಾಕು ಎಂದು ನಿರ್ಧರಿಸಿದ್ದರು ದಂಪತಿಗಳು. ರಾಧಿಕಾಳನ್ನು ಓದಿಸಿ ಉನ್ನತ ಅಧಿಕಾರಿಯಾಗಿ ಮಾಡುವುದೇ ತಮ್ಮ ಜೀವನದ ಗುರಿಯಾಗಿಸಿಕೊಂಡಿದ್ದರು ರಾಮಯ್ಯ ಮತ್ತು ಆತನ ಹೆಂಡತಿ. ರಾಧಿಕಾ ಕೂಡ ತಂದೆಯ ಆಸೆಯಂತೆ ಚೆನ್ನಾಗಿ ಓದುತ್ತಿದ್ದಳು. ಆಕೆ 10ನೇ ತರಗತಿಯಲ್ಲಿ ರ್ಯಾಂಕ್ ಬಂದಿದ್ದಳು. ಈ ವಿಷಯ ತಿಳಿದ ರಾಮಯ್ಯನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗಳೇ, ನಿನ್ನ ತಾಯಿಯ ಆಸೆ ನೆರವೇರಿಸಿ ತೀರುತ್ತೀಯಾ ಎಂದು ಸಂಭ್ರಮಿಸಿದರು. ಆದರೆ ಜೀವನ ಯಾವಾಗಲೂ ಸುಲಭವಾಗಿ ಸಾಗುವುದಿಲ್ಲ ಅಲ್ಲವೇ? ಕೆಲವೇ ತಿಂಗಳುಗಳಲ್ಲಿ ಅವರ ಕುಟುಂಬ ಅಲ್ಲೋಲ ಕಲ್ಲೋಲವಾಯಿತು. ರಾಧಿಕಾಳ ತಾಯಿ ಅನಾರೋಗ್ಯದಿಂದ ಹಠಾತ್ತನೆ ಮರಣ ಹೊಂದಿದರು. ಈ ದುರ್ಘಟನೆ ರಾಮಯ್ಯನನ್ನು ತೀರದ ದುಃಖಕ್ಕೆ ತಳ್ಳಿತ್ತು. ಒಂದು ಕಡೆ ಪತ್ನಿಯನ್ನು ಕಳೆದುಕೊಂಡ ದುಃಖ, ಮತ್ತೊಂದೆಡೆ ಮಗಳ ಭವಿಷ್ಯತ್ತು. ತನ್ನ ಪತ್ನಿಯ ಕೊನೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಬಾಗಿಲ ಬಳಿ ಕುಳಿತು ಕಣ್ಣೀರಿನ ಮೂಟೆ ಕಟ್ಟಿಕೊಂಡಿದ್ದಾರೆ. ಪತ್ನಿ ಸಾಯುವ ಮೊದಲು ಕೊನೆಯದಾಗಿ ಹೇಳಿದ್ದಳು, ನಮ್ಮ ಮಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಓದು ನಿಲ್ಲಿಸಬಾರದು, ಉನ್ನತ ಅಧಿಕಾರಿಯಾಗಲೇಬೇಕು, ಇದು ನನ್ನ ಕೊನೆಯ ಆಸೆ ಎಂದು ಹೇಳಿದ ಮಾತುಗಳು ರಾಮಯ್ಯನ ಮನಸ್ಸಲ್ಲಿ ಪ್ರತಿಕ್ಷಣ ಪ್ರತಿಧ್ವನಿಸುತ್ತಿದ್ದವು. ಈ ಮಾತುಗಳನ್ನು ನಿಜ ಮಾಡಬೇಕೆಂದು, ತನ್ನ ಮಗಳಿಗೋಸ್ಕರ ಕಷ್ಟಪಡಲೇಬೇಕೆಂದು ಸಂಕಲ್ಪ ಮಾಡಿಕೊಂಡರು. ತಾಯಿ ಇಲ್ಲದೆ ಇರುವುದರಿಂದ ರಾಧಿಕಾ ಒಬ್ಬಂಟಿಯಾಗಿ ಉಳಿದಳು. ಆದರೆ ತಂದೆ ಧೈರ್ಯವಾಗಿ ನಿಂತು ಆಕೆಗೆ ಯಾವುದೇ ಕೊರತೆ ಇಲ್ಲದೆ ಓದಿಸಬೇಕೆಂದು ನಿರ್ಧರಿಸಿದರು. ನಿನ್ನ ತಾಯಿಯ ಕೋರಿಕೆ ನೀನು ನೆರವೇರಿಸಲೇಬೇಕು ಮಗಳೇ ಎಂದು ಮತ್ತೆ ಮತ್ತೆ ಮಗಳನ್ನು ಹುರಿದುಂಬಿಸುತ್ತಿದ್ದರು. ಇದರಿಂದ ಮೊದಲೇ ಬುದ್ಧಿವಂತೆಯಾದ ರಾಧಿಕಾ ಮತ್ತಷ್ಟು ಏಕಾಗ್ರತೆಯಿಂದ ಓದಲು ಶುರು ಮಾಡಿದಳು. 12ನೇ ತರಗತಿಯಲ್ಲಿಯೂ ಕೂಡ ರ್ಯಾಂಕ್ ಬಂದಳು. ಇಲ್ಲಿಯವರೆಗಿನ ವಿದ್ಯಾಭ್ಯಾಸದ ಖರ್ಚು ಸ್ವಲ್ಪ ಕಡಿಮೆಯೇ. ಆದರೆ ಈಗ ಮುಂದಕ್ಕೆ ಓದಬೇಕೆಂದರೆ ಖರ್ಚು ಜಾಸ್ತಿ ಇರುತ್ತದೆ. ಮೇಲಾಗಿ ಗ್ರಾಮಕ್ಕೆ ಹತ್ತಿರವಿರುವ ನಗರಕ್ಕೆ ಹೋಗಬೇಕು. ಇದು ರಾಮಯ್ಯನಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟವಾಗುತ್ತಿತ್ತು. ಹಗಲು ರಾತ್ರಿ ಎನ್ನದೆ ಕಷ್ಟಪಡುತ್ತಿದ್ದಾರೆ ರಾಮಯ್ಯ. ಬೆಳಗ್ಗೆಯಿಂದ ಸಂಜೆಯವರೆಗೂ ಇಟ್ಟಿಗೆಗೂಡು, ಸಂಜೆಯಾದ ನಂತರ ಯಾರದ್ದಾದರೂ ಮನೆ ಕಾಯುವುದು ರಾಮಯ್ಯನ ಕಾಯಕ. ಇನ್ನು ಕಾಲೇಜಿಗೆ ಸೇರಿದ ನಂತರ ರಾಧಿಕಾಳಿಗೆ UPSC ಪರೀಕ್ಷೆಯ ಬಗ್ಗೆ ತಿಳಿಯುತ್ತದೆ. ಈ ಪರೀಕ್ಷೆ ಬರೆದು ಅಧಿಕಾರಿಯಾದರೆ ಜೀವನವೇ ಬದಲಾಗುತ್ತದೆ ಎಂಬ ಸ್ಪಷ್ಟನೆ ಸಿಕ್ಕಿತ್ತು. ತಂದೆ ಇಷ್ಟು ಕಷ್ಟಪಡುತ್ತಿದ್ದಾರೆ, ಅವರಿಗೋಸ್ಕರವಾದರೂ ನಾನು ಕಷ್ಟಪಟ್ಟು ಓದಲೇಬೇಕೆಂದು ನಿರ್ಧರಿಸಿದಳು. ಆ ಭಗವಂತನ ದಯದಿಂದ ಒಳ್ಳೆಯ ಫಲಿತಾಂಶ ಬಂದರೆ ಈ ಬಡತನದಿಂದ ದೂರವಾಗಬಹುದು ಎಂದುಕೊಂಡಳು ರಾಧಿಕಾ. ಅದಕ್ಕಾಗಿಯೇ ಹಗಲು ರಾತ್ರಿ ಎನ್ನದೆ ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಓದಲು ಶುರು ಮಾಡಿದಳು. ಆದರೆ ಊರಿನವರು ಮಾತ್ರ ರಾಮಯ್ಯನ ಬಳಿ ಮಗಳನ್ನು ಓದಿಸಿದ್ದು ಸಾಕು, ಮದುವೆ ಮಾಡು, ಹೆಣ್ಣು ಎಷ್ಟು ಕಲಿತರೂ ಗಂಡನ ಮನೆಯಲ್ಲಿ ಪಾತ್ರೆ ತೊಳೆಯುವುದು ತಪ್ಪುವುದಿಲ್ಲ, ಬದಲಾಗಿ ಆಕೆ ಚೆನ್ನಾಗಿ ಓದಿ ಮುಂದೆ ಸಂಪಾದಿಸಿದರೆ ನಿನಗೇನು ಲಾಭ, ಎಲ್ಲ ಗಂಡನ ಮನೆಗೆ ಲಾಭ ಎಂದು ಹೇಳುತ್ತಿದ್ದರು. ಯಾರು ಏನು ಹೇಳಿದರೂ ಕೂಡ ರಾಮಯ್ಯ ಮಾತ್ರ ತನ್ನ ಮಗಳ ಭವಿಷ್ಯತ್ತಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾರೆ. ಊರಿನವರೆಲ್ಲರ ಕಣ್ಣು ತೆರೆಸುವ ಸ್ಥಾನಕ್ಕೆ ತನ್ನ ಮಗಳನ್ನು ತಂದು ನಿಲ್ಲಿಸಬೇಕೆಂದುಕೊಂಡರು. ಆದರೆ ಈ ಹೋರಾಟದಲ್ಲಿ ಅನೇಕ ಆತಂಕಗಳು ಎದುರಾಗುವ ಸಮಯ ಬಂದಿತ್ತು. ರಾಧಿಕಾ ನಿಶ್ಶಬ್ದವಾಗಿ ತನ್ನ ಮನೆಯಲ್ಲಿ ಕುಳಿತಿದ್ದಾಳೆ. ಯಾರ ಬಳಿಯೂ ಮಾತಾಡುತ್ತಿಲ್ಲ. ಮನಸ್ಸಲ್ಲಿ ಏನನ್ನೋ ಚಿಂತಿಸುತ್ತಿದ್ದಾಳೆ. ನಾನು ದೆಹಲಿಗೆ ಹೋದರೆ ಅಪ್ಪನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಆಲೋಚನೆ ಮನದಲ್ಲಿ ಕದಲುತ್ತಿದೆ. ತಂದೆ ಪ್ರತಿದಿನವೂ ಎಷ್ಟು ಕಷ್ಟಪಡುತ್ತಿದ್ದಾರೆಂದು ಆಕೆಗೆ ಗೊತ್ತು. ತನ್ನ ಓದಿಗೋಸ್ಕರ ಸರ್ವಸ್ವವನ್ನು ದಾರೆ ಎರೆಯುತ್ತಿದ್ದಾರೆ. ಅಪ್ಪನ ಬಳಿ ಅಷ್ಟು ಹಣವೆಲ್ಲಿದೆ, ನನ್ನ ಕೋಚಿಂಗ್ ಖರ್ಚುಗಳು ಹೇಗೆ ನಿಭಾಯಿಸುತ್ತಾರೆ ಎಂಬ ಪ್ರಶ್ನೆಗಳು ಆಕೆಯನ್ನು ಚಿಂತೆಗೊಳಗಾಗಿಸಿವೆ. ಈ ಚಿಂತೆಯಿಂದ ಕಾಲೇಜಿಗೆ ಹೋಗಲು ಮನಸ್ಸಾಗುತ್ತಿಲ್ಲ. ಕಿಟಕಿಯ ಬಳಿ ಕುಳಿತು ಆಲೋಚಿಸುತ್ತಿರುತ್ತಾಳೆ. ಒಂದೊಂದು ದಿನವೂ ಕಳೆಯುತ್ತಿದೆ. ಆದರೆ ಆಕೆಯ ವಿದ್ಯಾಭ್ಯಾಸದ ನಿರ್ಣಯ ಇನ್ನೂ ಪೂರ್ಣಗೊಂಡಿಲ್ಲ. ಇದನ್ನು ಗಮನಿಸಿದ ರಾಮಯ್ಯ, ಏನಾಯಿತು ನನ್ನ ಮಗಳಿಗೆ ಎಂದು ರಾತ್ರಿ ಊಟವಾದ ಬಳಿಕ ನಿಧಾನವಾಗಿ ಕೇಳಿದರು. ಮಗಳೇ, ಈ ನಡುವೆ ಏಕೆ ಕಾಲೇಜಿಗೆ ಹೋಗುತ್ತಿಲ್ಲ, ಏನಾದರೂ ಸಮಸ್ಯೆಯಾ ಎಂದು ಕೇಳಿದರು. ಆಕೆ ಮೊದಲಿಗೆ ನಿಶ್ಶಬ್ದವಾಗಿ ತಲೆ ಬಗ್ಗಿಸಿಕೊಂಡಳು. ತಂದೆಯ ಬಳಿ ಇದನ್ನೆಲ್ಲ ಹೇಳಿ ಆತನಿಗೆ ಮತ್ತಷ್ಟು ಕಷ್ಟ ಕೊಡುವ ಇಷ್ಟವಿಲ್ಲ, ಧೈರ್ಯವೂ ಇಲ್ಲ. ಆನಂತರ ನಿಧಾನವಾಗಿ, ಏನಿಲ್ಲ ಅಪ್ಪ, ಓದು ಮುಗಿದಿದೆ, ಈಗ ಉದ್ಯೋಗಕ್ಕೆ ಪ್ರಯತ್ನಿಸಬೇಕು ಎಂದು ತಡವರಿಸುತ್ತಾ ಹೇಳಿದಳು. ಆದರೆ ರಾಮಯ್ಯ ಈ ಮಾತುಗಳನ್ನು ನಂಬಲಾರದೆ ಹೋದರು. ಮಗಳನ್ನು ಅರ್ಥ ಮಾಡಿಕೊಂಡ ರಾಮಯ್ಯ, ಮಗಳೇ, ನಾನು ನಿನಗೆ ಚಿಕ್ಕಂದಿನಿಂದಲೂ ಹೇಳುತ್ತಿದ್ದೇನಲ್ಲವೇ, ನೀನು ಉನ್ನತ ಅಧಿಕಾರಿಯಾಗಬೇಕೆಂದು, ಆದರೆ ಈಗ ಏನು ಹೇಳುತ್ತಿದ್ದೀಯಾ ಎಂದರು.
ತಂದೆಯ ಮಾತನ್ನು ಕೇಳಿಸಿಕೊಂಡ ರಾಧಿಕಾಳ ಕಣ್ಣಲ್ಲಿ ನೀರಾಡುತ್ತಿವೆ. ಆಕೆ ಎಷ್ಟು ಮರೆಮಾಚಬೇಕೆಂದಿದ್ದರೂ ಕೂಡ ದುಃಖ ಉಮ್ಮಳಿಸಿ ಬರುತ್ತಿದೆ. ಅಪ್ಪ, ನೀವು ನನಗೆ ಮಾಡಬೇಕಾದದ್ದನ್ನು ಮಾಡಿದ್ದೀರಾ. ತುಂಬ ಕಷ್ಟಪಡುತ್ತಿದ್ದೀರಾ. ನಿಮ್ಮ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ. ಆದರೆ ಓದು ಮುಂದುವರಿಸಬೇಕೆಂದರೆ ಇನ್ನಷ್ಟು ಹಣದ ಅವಶ್ಯಕತೆ ಇದೆ. ದೆಹಲಿಗೆ ಹೋಗಬೇಕಾಗುತ್ತದೆ. ನನಗೋಸ್ಕರ ನಿಮ್ಮನ್ನು ಇನ್ನಷ್ಟು ಕಷ್ಟಕ್ಕೆ ದೂಡುವುದು ನನಗೆ ಇಷ್ಟವಿಲ್ಲ ಎಂದು ಅಳುತ್ತಲೇ ಹೇಳುತ್ತಾಳೆ ರಾಧಿಕಾ. ರಾಮಯ್ಯ ತನ್ನ ಎದೆಯಲ್ಲಾದ ನೋವನ್ನು ಕನಿಷ್ಠ ಪಕ್ಷ ತೋರ್ಪಡಿಸಿಕೊಳ್ಳಲಿಲ್ಲ. ಆದರೆ ಕಣ್ತುಂಬಿಕೊಂಡಿರುವ ತನ್ನ ಮಗಳನ್ನು ಅಪ್ಪಿಕೊಂಡು ಹೇಳುತ್ತಿದ್ದಾರೆ, ರಾಧಿಕಾ, ನೀನು ನನಗೆ ಮಾತ್ರವಲ್ಲ, ನಿನ್ನ ತಾಯಿಗೆ ಕೊಟ್ಟ ಮಾತನ್ನೂ ಕೂಡ ನೆರವೇರಿಸಬೇಕು. ನೀನು ಓದಲೇಬೇಕು. ಹಣದ ಬಗ್ಗೆ ನಿನಗೆ ಚಿಂತೆ ಬೇಡ ಎಂದು ಹೇಳಿದರು. ಅಪ್ಪ, ಇಷ್ಟು ದಿನದ ಹಾಗಲ್ಲ, ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ. ನೀವು ಎಲ್ಲಿಂದ ತರುತ್ತೀರಾ ಎಂದಳು ರಾಧಿಕಾ. ಅದೆಲ್ಲ ನಿನಗೆ ಬೇಡ ರಾಧಿಕಾ, ಓದುವುದಷ್ಟೇ ನಿನ್ನ ಗುರಿ. ಹಣ ಹೇಗಾದರೂ ಮಾಡಿ ನಾನು ತರುತ್ತೇನೆ ಎಂದು ಗಡುಸಾಗಿ ಹೇಳಿದರು. ಆನಂತರ, ಹೇಳು ಮಗಳೇ, ಒಟ್ಟು ಎಷ್ಟು ಹಣ ಬೇಕಾಗಬಹುದು ಎಂದು ನಿಧಾನವಾಗಿ ಕೇಳಿದರು. ಆಗ ಸದ್ಯಕ್ಕೆ 25,000 ಬೇಕಾಗಬಹುದು ಎಂದು ಮೆದು ಧ್ವನಿಯಲ್ಲಿ ಹೇಳಿದಳು ರಾಧಿಕಾ. ಆಗ ರಾಮಯ್ಯ, ಸದ್ಯಕ್ಕಲ್ಲ, ನಿನ್ನ ಓದು ಮುಗಿಯುವವರೆಗೂ ಒಟ್ಟು ಎಷ್ಟು ಖರ್ಚಾಗಬಹುದು ಎಂದರು. ರಾಧಿಕಾ ಸ್ವಲ್ಪ ಸಂಕೋಚದಿಂದಲೇ, ಅಪ್ಪ, ಕನಿಷ್ಠ ಪಕ್ಷ 2 ಲಕ್ಷ ಬೇಕಾಗಬಹುದು ಎಂದಳು. ಸರಿ, ನೀನು ನಿನ್ನ ಓದಿನ ಬಗ್ಗೆ ಮಾತ್ರ ಚಿಂತಿಸು. ಹಣದ ಬಗ್ಗೆ ಚಿಂತೆ ನಿನಗೆ ಬೇಡ, ನಾನಿದ್ದೇನೆ ಎಂದರು. ರಾಧಿಕಾ ಆಶ್ಚರ್ಯದಿಂದ, ಅಪ್ಪ, ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದಾಗ ರಾಮಯ್ಯನು ಸುನಗುತ್ತಾ, ಮಗಳೇ, ನಿನ್ನ ಭವಿಷ್ಯತ್ತಿಗಾಗಿ ಏನಾದರೂ ಮಾಡುತ್ತೇನೆ. ಹಣದ ಬಗ್ಗೆ ನೀನು ಚಿಂತಿಸಬೇಡ, ಹೋಗು ಮಲಗು ಎಂದು ಹೇಳಿದರು. ರಾಮಯ್ಯನಿಗೆ ಮಾತ್ರ ಆ ರಾತ್ರಿಯೆಲ್ಲ ನಿದ್ದೆ ಬರುತ್ತಿಲ್ಲ. ಮಗಳ ಭವಿಷ್ಯಕ್ಕಾಗಿ ಇರುವ ಈ ಮನೆಯನ್ನು ಮಾರಬೇಕೆಂದು ನಿರ್ಧರಿಸಿದರು. ಮಾರನೇ ದಿನವೇ ಆ ಊರಿನ ಸಾಹುಕಾರನ ಬಳಿ ಹೋಗಿ ನನ್ನ ಮನೆ ಮಾರುತ್ತಿದ್ದೇನೆ ಎಂದಾಗ ಸಾಹುಕಾರರು, ರಾಮಯ್ಯ, ನಿಮಗೆ ತಲೆ ಕೆಟ್ಟಿದೆಯಾ? ಇರುವ ಒಂದು ಮನೆಯನ್ನು ಮಾರಿ ಮುಂದೆ ಏನು ಮಾಡುತ್ತೀಯಾ ಎಂದು ಕೇಳಿದರು. ದಣಿ, ನನಗೆ ಮನೆಗಿಂತಲೂ ನನ್ನ ಮಗಳ ಓದು ಮತ್ತು ಆಕೆಯ ಭವಿಷ್ಯತ್ತು ಮುಖ್ಯ ಎಂದು ಹೇಳಿದರು ರಾಮಯ್ಯ. ಸಾಹುಕಾರರು ಒಳ್ಳೆಯ ಬೆಲೆಯನ್ನೇ ನೀಡಿದರು. ಮನೆ ಮಾರಿದ ಬಳಿಕ ಅಲ್ಲಿ ಜಾಗವಿಲ್ಲ ಎಂದರಿತ ರಾಮಯ್ಯ ಸ್ವಲ್ಪ ದಿನದ ಮಟ್ಟಿಗೆ ತನ್ನ ಮನೆಯಲ್ಲಿ ಬಾಡಿಗೆಗೆ ಇರುವುದಾಗಿ ಹೇಳಿ ಮುಂಚಿತವಾಗಿ ಬಾಡಿಗೆಯನ್ನು ನೀಡಿ ಮನೆಗೆ ಹಣ ತಂದರು. ಆದರೆ ಇದ್ಯಾವ ವಿಷಯವನ್ನು ಮಗಳಿಗೆ ಹೇಳಲಿಲ್ಲ. ಮಗಳನ್ನು ಕರೆದು, ರಾಧಿಕಾ, ನಾವು ನಾಳೆಯೇ ನಗರಕ್ಕೆ ಹೋಗಿ ನಿನಗೋಸ್ಕರ ಬ್ಯಾಂಕ್ ಅಕೌಂಟ್ ಮಾಡಿಸೋಣ. ಅದರಲ್ಲಿ ನಿನಗೆ ಅವಶ್ಯಕತೆ ಇರುವ ಅಷ್ಟೂ ಹಣ ಹಾಕುತ್ತೇನೆ ಎಂದರು. ಆಗ ರಾಧಿಕಾ, ಅಪ್ಪ, ಇಷ್ಟೊಂದು ಹಣ ಎಲ್ಲಿಂದ ತಂದಿರಿ ಎಂದು ಕೇಳಿದಳು. ಇದರ ಬಗ್ಗೆ ಚಿಂತಿಸುವ ಅಗತ್ಯ ನಿನಗಿಲ್ಲ. ನೀನು ಕೇಳಿದಷ್ಟು ಹಣ ಇದರಲ್ಲಿದೆ. ಆದರೆ ಒಂದು ಮಾತು ನೆನಪಿಡು, ನೀನು ಉನ್ನತ ಅಧಿಕಾರಿಯಾಗುವವರೆಗೂ ಈ ಊರಿಗೆ ಬರಬಾರದು ಎಂದಾಗ ಅಪ್ಪ ಎಂದು ಕಣ್ತುಂಬಿಕೊಂಡಳು ರಾಧಿಕಾ. ಮಗಳೇ, ನಾನು ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೇನೆ. ಊರಿನವರೆಲ್ಲ ನನ್ನನ್ನು ನೋಡಿ ನಗಾಡುತ್ತಿದ್ದಾರೆ. ಮಗಳನ್ನು ಓದಿಸಬೇಡ, ಮದುವೆ ಮಾಡಿಬಿಡು ಎಂದು ಹೇಳುತ್ತಿದ್ದಾರೆ. ಆದರೆ ನಾನು ಅವರೆಲ್ಲರೆದುರು ಎದೆತಟ್ಟಿ ತೋರಿಸಬೇಕು, ನನ್ನ ಮಗಳು ಉನ್ನತ ಅಧಿಕಾರಿ ಎಂದು. ಆಗ ಅವರು ರಾಮಯ್ಯನ ನಿರ್ಧಾರ ಸರಿ ಎಂದು ಮಾತಾಡಿಕೊಳ್ಳಬೇಕು. ಆದ್ದರಿಂದ ನೀನು ಅಧಿಕಾರಿಯಾಗುವವರೆಗೂ ಊರಿಗೆ ಬರಲೇಬೇಡ ಎಂದು ಹೇಳಿದರು. ರಾಧಿಕಾಳಿಗೆ ತನ್ನ ತಂದೆಯ ಮಾತುಗಳಲ್ಲಿನ ನೋವು ಅರ್ಥವಾಯಿತು. ತಂದೆಯ ಮಾತುಗಳು ರಾಧಿಕಾಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತವು. ತಡ ಮಾಡದೆ ದೆಹಲಿಗೆ ಹೋಗಬೇಕೆಂದು ನಿರ್ಧರಿಸಿದಳು. ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಂಡಳು. ಆಕೆಯ ಜೊತೆ ಇನ್ನೂ ಸ್ವಲ್ಪ ಜನ ವಿದ್ಯಾರ್ಥಿಗಳಿದ್ದರು. ಎಲ್ಲರೂ ದೆಹಲಿಗೆ ತೆರಳಿದರು. ದೆಹಲಿಗೆ ಹೋದ ಬಳಿಕ ಆಕೆ ಓದಿಗೋಸ್ಕರ ಮತ್ತಷ್ಟು ಪ್ರಾಮುಖ್ಯತೆ ನೀಡಿದಳು. ಹೇಗಾದರೂ ಮಾಡಿ UPSC ಪಾಸ್ ಆಗಬೇಕೆಂದು ದೃಢ ಸಂಕಲ್ಪ ಹೊಂದಿದ್ದಳು. ಆಕೆಯೊಂದಿಗೆ ಇನ್ನೂ 2 ಹುಡುಗಿಯರು UPSC ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದರು. ಇನ್ನು ಪರೀಕ್ಷಾ ಸಮಯ ಬಂದಿತು. ರಾಧಿಕಾ ಪರೀಕ್ಷೆ ಬರೆದಿದ್ದಳು. ಆದರೆ ಫಲಿತಾಂಶ ಬಂದಾಗ ನೋಡಿದರೆ ಆಕೆಯ ಆಸೆಗಳೆಲ್ಲವೂ ಚೆದುರಿ ಹೋಗಿದ್ದವು. ಆಕೆ ತುಂಬಾ ಕಷ್ಟಪಟ್ಟು ಓದಿದ್ದಳು. ಆದರೆ ಪ್ರಾಥಮಿಕ ಹಂತದಲ್ಲಿಯೇ ವಿಫಲವಾಗಿದ್ದಳು. ತನ್ನ ಗೆಳತಿಯರೆಲ್ಲರಿಗೂ ಆಶ್ಚರ್ಯವಾಗಿತ್ತು. ನಿನಗೆ ಬಂದಿಲ್ಲವೆಂದ ಮೇಲೆ ನಮಗೇಗೆ ಬರುತ್ತದೆ ಎಂದು ಕೆಲವರು UPSC ಆಸೆ ಬಿಟ್ಟು ಕೋಚಿಂಗ್ ಮಧ್ಯದಲ್ಲಿಯೇ ಬಿಟ್ಟು ಮನೆಗಳಿಗೆ ಹೊರಟು ಹೋದರು. ಆದರೆ ರಾಧಿಕಾ ಮಾತ್ರ ಹಿಂದೆಜ್ಜೆ ಹಾಕಲಿಲ್ಲ. ಪದೇ ಪದೇ ಅಪ್ಪನ ಮಾತುಗಳೇ ನೆನಪಾಗುತ್ತಿದ್ದವು. ಹೇಗಾದರೂ ಮಾಡಿ ಅಪ್ಪನನ್ನು ಗೆಲ್ಲಿಸಲೇಬೇಕು ಎಂದು ನಿರ್ಧರಿಸಿ ಮತ್ತಷ್ಟು ಪ್ರಯತ್ನ ಪಟ್ಟಳು. ಇದು 2ನೇ ಪ್ರಯತ್ನ. ಈ ಬಾರಿಯೂ ಕೂಡ ರಾಧಿಕಾ ವಿಫಲಳಾಗಿದ್ದಳು. ರಾಧಿಕಾಳ ಕಣ್ಣೀರು ನಿಲ್ಲುತ್ತಿಲ್ಲ. ತನ್ನ ಕನಸುಗಳು ಮತ್ತು ಅಪ್ಪನ ಆಶಯಗಳು ಮತ್ತೊಂದು ಬಾರಿ ನಿರಾಶೆಯಾಗಿವೆ. ಆದರೂ ಎದೆಗುಂದಲಿಲ್ಲ ಆಕೆ. ತಾಯಿಗೆ ಕೊಟ್ಟಂತಹ ಮಾತು ನೆನಪಾಗುತ್ತಿದೆ. ತಂದೆಯ ಕಷ್ಟಗಳು ಕಣ್ಣ ಮುಂದೆ ಪಾಸಾಗುತ್ತಿವೆ. ಇಲ್ಲ, ಬಿಡಬಾರದು, ಪ್ರಯತ್ನ ಪಡಲೇಬೇಕು, ಆಗಲೇ ಫಲಿತಾಂಶ ನಮ್ಮದಾಗುತ್ತದೆ ಎಂದು ಮತ್ತಷ್ಟು ಗಟ್ಟಿ ನಿರ್ಧಾರ ಮಾಡಿದಳು. ಹಗಲು ರಾತ್ರಿ ಎನ್ನದೆ ಮತ್ತಷ್ಟು ಕಷ್ಟಪಟ್ಟು ಓದಿದಳು. ಈ ಸಾರಿ ಪರೀಕ್ಷೆ ಬರೆದಳು. ಆಕೆ ಪ್ರಾಥಮಿಕ ಪರೀಕ್ಷೆ ಉತ್ತೀರ್ಣಳಾದಳು. ಆನಂತರ ಮೇನ್ಸ್ ಕೂಡ ಅದೇ ರೀತಿ ಉತ್ತೀರ್ಣಳಾದಳು. ಕೊನೆಗೆ ಇಂಟರ್ವ್ಯೂ ಕೂಡ ವಿಜಯಶಾಲಿಯಾಗಿ ಪೂರ್ತಿಗೊಳಿಸಿದಳು.
ಈಗ ರಾಧಿಕಾಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಅಪ್ಪ, ನಿನ್ನ ಕನಸು ನೆರವೇರಿತು ಎಂದು ಸಂತೋಷದಿಂದ ಕುಣಿದಾಡಿದಳು. ತಕ್ಷಣವೇ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದಳು. ಟ್ರೈನ್ ಟಿಕೆಟ್ ಬುಕ್ ಮಾಡಿ ಟ್ರೈನ್ನಲ್ಲಿ ಊರಿನ ಕಡೆ ಹೊರಟಿದ್ದಾಳೆ. ತನ್ನ ತಾಯಿಯ ಕೊನೆ ಮಾತುಗಳು, ತಂದೆಯ ಕಷ್ಟಗಳು ಮತ್ತು ಊರಿನ ಜನ ಎಲ್ಲವನ್ನೂ ನೆನಪಿಸಿಕೊಂಡು ಅಳುತ್ತಿದ್ದಾಳೆ. ಟ್ರೈನ್ ಊರಿಗೆ ಸೇರಿಕೊಂಡಿತು. ಆಕೆ ಸ್ಟೇಷನ್ನಲ್ಲಿ ಇಳಿದಳು. ಹುಟ್ಟಿದ ಊರು, ಬಾಲ್ಯದ ನೆನಪುಗಳು ಮತ್ತು ತಂದೆಯ ಕಷ್ಟ ಎಲ್ಲವೂ ಕಣ್ಣ ಮುಂದೆ ಹೋಗುತ್ತಿವೆ. ಆನಂದದಿಂದ ಮೆಟ್ಟಿಲು ಇಳಿದು ಬರುತ್ತಾಳೆ. ಆದರೆ ಒಂದೇ ಬಾರಿಗೆ ಕಾಲು ನಿಂತಂತಾಯಿತು. ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧರು ಕುಳಿತಿದ್ದಾರೆ. ಭಿಕ್ಷಾ ಪಾತ್ರೆಯಲ್ಲಿನ ನಾಣ್ಯಗಳನ್ನು ಎಣಿಸುತ್ತಾ ಏನನ್ನೋ ಆಲೋಚಿಸುತ್ತಿದ್ದಾರೆ. ರಾಧಿಕಾ ಮುಂದಕ್ಕೆ ಹೋದಳು. ಆದರೆ ಮನಸ್ಸು ಒಪ್ಪುತ್ತಿಲ್ಲ. ಮತ್ತೆ ಹಿಂದೆ ಬಂದು ನೋಡಿದಳು. ಆ ವೃದ್ಧರ ಕಣ್ಣಲ್ಲಿ ಎದ್ದು ಕಾಣುವ ಹಸಿವು, ಹರಿದಿರುವ ಬಟ್ಟೆ. ಆತನನ್ನು ದಿಟ್ಟಿಸಿ ನೋಡಿದಳು ರಾಧಿಕಾ. ತಕ್ಷಣವೇ ಆಕೆಯ ಹೃದಯ ಹೊಡೆದಂತಾಯಿತು. ಅಪ್ಪ ಎಂದಳು, ದುಃಖ ತಡೆಯಲಾರದೆ. ಆ ಮಾತನ್ನು ಕೇಳಿದ ತಕ್ಷಣ ಆ ವೃದ್ಧರು ಆಕೆಯ ಕಡೆ ನೋಡಿದರು. ಬಾಯಿಂದ ಒಂದೇ ಒಂದು ಮಾತು ಬರುತ್ತಿಲ್ಲ. ಆದರೆ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿವೆ. ತಲೆ ತಗ್ಗಿಸಿದರು. ರಾಧಿಕಾಳಿಗೆ ದುಃಖ ತಡೆಯಲಾಗುತ್ತಿಲ್ಲ. ಅಳುತ್ತಲೇ, ಅಪ್ಪ, ಇದೇನಿದು? ನೀವು ಏಕೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಎಂದಳು. ನಿಶ್ಶಬ್ದವಾಗಿದೆ. ಇಬ್ಬರೂ ಅಳುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಮೌನ ಮುರಿದ ವೃದ್ಧರು ಕಣ್ಣೀರು ಒರೆಸಿಕೊಳ್ಳುತ್ತಾ, ಮಗಳೇ, ನಿನ್ನನ್ನು ಓದಿಸಲು ನನ್ನ ಜೀವನವನ್ನಷ್ಟೇ ಅಲ್ಲದೆ ಮನೆಯನ್ನು ಕೂಡ ಅಡವಿಟ್ಟೆ. ಕೊನೆಗೆ ನನ್ನ ಜೀವನದ ಗಮ್ಯ ಇಲ್ಲಿಗೆ ಸೇರಿದೆ ಎಂದರು. ರಾಧಿಕಾಳಿಗೆ ಕೋಪದ ಜೊತೆ ನೋವು ಮತ್ತು ದುಃಖ ಎಲ್ಲವೂ ತುಂಬಿವೆ. ಅಪ್ಪ, ನೀವು ಇಲ್ಲಿಯವರೆಗೂ ನನಗೇಕೆ ಹೇಳಲಿಲ್ಲ ಎಂದು ಅಳುತ್ತಲೇ ಕೇಳುತ್ತಾಳೆ. ನೀನು ಮರಳಿ ಬರುವವರೆಗೂ ಮನೆ ಬಾಡಿಗೆಗೆ ಇರೋಣವೆಂದುಕೊಂಡೆ. ಆದರೆ ದುರಾದೃಷ್ಟವಶಾತ್ ಒಂದು ದಿನ ನನ್ನ ಕಾಲಿಗೆ ತುಂಬಾ ಪೆಟ್ಟಾಯಿತು. ಅಂದಿನಿಂದ ದುಡಿಯಲು ಆಗುತ್ತಿಲ್ಲ. ಇನ್ನು ಬಾಡಿಗೆ ಕೊಡದೆ ಆ ಮನೆಯಲ್ಲಿ ಇರಲು ಆಗಲಿಲ್ಲ ಎಂದು ತಂದೆ ಹೇಳುತ್ತಿದ್ದ ಹಾಗೆಯೇ ರಾಧಿಕಾ, ನಿಲ್ಲಿ ಅಪ್ಪ, ಸಾಕು. ನನ್ನಿಂದ ಇನ್ನು ಕೇಳಲು ಆಗುವುದಿಲ್ಲ. ನಾನು ಅಧಿಕಾರಿಯಾಗಲು ನೀವು ಭಿಕ್ಷುಕರಾಗಬೇಕೇ ಎಂದು ಜೋರಾಗಿ ಅಳುತ್ತಿದ್ದಳು. ಮಗಳೇ, ಇದು ನನ್ನ ಜವಾಬ್ದಾರಿ. ನೀನು ಕಲೆಕ್ಟರ್ ಆಗಿದ್ದರೆ ನನ್ನ ಜೀವನ ಧನ್ಯವಾದಂತೆ ಎಂದರು. ರಾಧಿಕಾ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ತಂದೆಯ ಕೈ ಹಿಡಿದು, ಅಪ್ಪ, ನಿಮ್ಮ ಈ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ. ಇನ್ನು ಮುಂದೆ ನೀವು ಯಾವುದೇ ರೀತಿಯ ಕಷ್ಟಪಡುವ ಅವಶ್ಯಕತೆ ಇಲ್ಲ ಎಂದು ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆನಂತರ ತಂದೆಯನ್ನು ಕರೆದುಕೊಂಡು ಊರಿಗೆ ಹೋದಳು. ಅಪ್ಪ, ಈಗ ನೀವು ಒಬ್ಬಂಟಿಯಲ್ಲ ಎಂದು ಮಾತಾಡುತ್ತಲೇ ತಮ್ಮ ಮನೆಯ ಬಳಿ ಹೋದರು. ಮೊದಲಿಗೆ ಅದು ತಮ್ಮ ಮನೆಯಾದರೂ ಈಗ ಅದರ ಯಜಮಾನ ಬೇರೆಯಲ್ಲವೇ? ಆದ್ದರಿಂದ ಅವರಿಗೆ 1 ವರ್ಷದ ಬಾಡಿಗೆ ನೀಡಿದಳು ರಾಧಿಕಾ. ಅಪ್ಪ, ಇನ್ನು ಮುಂದೆ ನೀವು ಇದೇ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು. ನಾನು ಸದ್ಯಕ್ಕೆ ಇಲ್ಲಿರಲು ಆಗುವುದಿಲ್ಲ. ನನ್ನ ಟ್ರೈನಿಂಗ್ ಇನ್ನೂ ಮುಗಿದಿಲ್ಲ ಎಂದು ಹೇಳಿದಾಗ ಮೊದಲಿಗೆ ಅಪ್ಪ ಒಪ್ಪದಿದ್ದರು. ಮಗಳ ಉದ್ಯೋಗ ಸ್ಥಿರವಾಗಬೇಕಲ್ಲವೇ? ಆನಂತರ ಒಪ್ಪಿದರು. ಇನ್ನು ತಂದೆಯನ್ನು ನೋಡಿಕೊಳ್ಳಲು ಊರಿನ ನಂಬಿಕಸ್ಥರೊಬ್ಬರನ್ನು ನೇಮಿಸಿದಳು. ಆತನು ಕೂಡ ತುಂಬಾ ಜಾಗರೂಕತೆಯಿಂದ ರಾಮಯ್ಯನನ್ನು ನೋಡಿಕೊಂಡರು. ರಾಧಿಕಾ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದಳು. ಇದೇ ರೀತಿ 2 ವರ್ಷಗಳು ಪೂರ್ತಿಯಾದವು. ರಾಧಿಕಾಳ ಟ್ರೈನಿಂಗ್ ಪೂರ್ತಿಯಾಗಿ ಕಲೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದಳು. ತನ್ನ ಉದ್ಯೋಗ ಬೇರೆ ಜಿಲ್ಲೆಯಲ್ಲಿದೆ. ಆದ್ದರಿಂದ ತನ್ನ ತಂದೆಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು. ಈಗ ಆಕೆಗೆ ಸರ್ಕಾರ ನೀಡಿದ ಬಂಗಲೆ ಇದೆ. ಅಪ್ಪ, ಇನ್ನು ಮುಂದೆ ನೀವು ಒಬ್ಬಂಟಿಯಲ್ಲ, ನನ್ನ ಜೊತೆ ಇಲ್ಲಿಯೇ ಇರುತ್ತೀರಾ ಎಂದು ಅಪ್ಪಿಕೊಂಡಳು. ಇಷ್ಟು ದಿನ ತಂದೆಗೆ ಸೇವೆ ಮಾಡಿದ ಆ ವ್ಯಕ್ತಿಯನ್ನು ಕೂಡ ಕರೆಸಿಕೊಂಡಳು. ಯಥಾಪ್ರಕಾರ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳಿದಳು. ಈ ರೀತಿಯಾಗಿ ಊರಿನವರೆಲ್ಲರೂ ಗರ್ವಪಡುವ ಹಾಗೆ ರಾಮಯ್ಯನ ಕನಸು ನನಸಾಗಿಸಿದ್ದಳು ರಾಧಿಕಾ. 6 ತಿಂಗಳ ಬಳಿಕ ಊರಿನಲ್ಲಿ ಒಂದು ಸಾಮಾಜಿಕ ಸಭೆ ಏರ್ಪಡಿಸಿದ್ದರು. ಅದಕ್ಕೆ ಅತಿಥಿಯಾಗಿ ರಾಧಿಕಾಳನ್ನು ಆಹ್ವಾನಿಸಿದಳು. ಮೊದಲಿಗೆ ಆಕೆ ನಿರಾಕರಿಸಿದಳು. ಆದರೆ ಗ್ರಾಮಸ್ಥರ ಒತ್ತಾಯ ಮತ್ತು ತಂದೆಯ ಮಾತಿನಂತೆ ಒಪ್ಪಿದಳು. ಆಕೆ ತನ್ನ ತಂದೆಯ ಜೊತೆ ಸರ್ಕಾರಿ ವಾಹನದಲ್ಲಿ ಊರಿಗೆ ಹೋದಳು. ಊರಿನ ಜನರು ತುಂಬಾ ಉತ್ಸಾಹದಿಂದಲೇ ಆಹ್ವಾನಿಸಿದರು. ಸ್ಟೇಜ್ ಮೇಲೆ ಮಾತಾಡಬೇಕಾದರೆ ತನ್ನ ಜೀವನಗಾಥೆಯನ್ನು ಎಲ್ಲರಿಗೂ ವಿವರಿಸಿದಳು. ತಂದೆ ತನಗಾಗಿ ಮಾಡಿದ ತ್ಯಾಗಗಳು, ತಾನು ಎದುರಿಸಿದ ಕಷ್ಟಗಳು ಮತ್ತು ಅವಮಾನಗಳು, ತನ್ನ ಗೆಲುವಿನ ಹಿಂದೆ ಅಪ್ಪನ ಕಷ್ಟಗಳು ಎಲ್ಲವನ್ನೂ ಹೇಳಿದಳು. ಊರಿನ ಜನರೆಲ್ಲರೂ ನಿಶ್ಶಬ್ದವಾಗಿ ಕೇಳಿದರು. ಕೆಲವರ ಕಣ್ಣಲ್ಲಿ ನೀರಾಡಿದವು. ಈ ಹಿಂದೆ ರಾಮಯ್ಯನನ್ನು ಅಣುಕಿಸಿ ಮಾತಾಡಿದ್ದೆವು. ಆದರೆ ಈಗ ಆತನನ್ನು ನೋಡಿ ನಾವು ಹೆಮ್ಮೆ ಪಡಬೇಕು ಎಂದು ರಾಮಯ್ಯನನ್ನು ಹೊಗಳಿದರು. ಆನಂತರ 2 ವರ್ಷಗಳು ತುಂಬಾ ನಿಷ್ಠೆಯಿಂದ ತನ್ನ ಕೆಲಸ ನಿರ್ವಹಿಸಿದಳು. ಆ ಬಳಿಕ ತನಗೆ ತಕ್ಕ ಹುಡುಗನ ಜೊತೆ ಮದುವೆಗೆ ಒಪ್ಪಿದಳು. ಆದರೆ ಒಂದು ಷರತ್ತು ವಿಧಿಸಿದಳು. ಮದುವೆಯ ನಂತರವೂ ಕೂಡ ನನ್ನ ತಂದೆ ನನ್ನ ಜೊತೆಗಿರುತ್ತಾರೆಂದು ಹೇಳಿ ನಾನು ಈ ದಿನ ಹೀಗೆ ಇರಲು ಕಾರಣ ನನ್ನ ತಂದೆಯೇ ಎಂದು ಆ ಹುಡುಗನಿಗೆ ವಿವರಿಸಿದಳು. ಆತನೂ ಕೂಡ ಒಟ್ಟಿಗೆ ಇರಲು ಒಪ್ಪಿಗೆ ಸೂಚಿಸಿದನು. ಈ ರೀತಿಯಾಗಿ ರಾಧಿಕಾ ಮದುವೆಯ ನಂತರವೂ ಕೂಡ ತನ್ನ ತಂದೆಯನ್ನು ತುಂಬಾ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಂಡಳು. ತಂದೆಯ ತ್ಯಾಗವನ್ನು ವ್ಯರ್ಥ ಮಾಡಲಿಲ್ಲ.
ಸ್ನೇಹಿತರೆ, ಈ ಕತೆ ಒಂದು ಬಡ ತಂದೆ ಮಗಳ ಮಹತ್ವಪೂರ್ಣ ಪ್ರಯಾಣ. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ತಂದೆ ತಾಯಿಯರ ಕಷ್ಟ ಎಂದಿಗೂ ವ್ಯರ್ಥವಾಗಬಾರದು. ಹಾಗೆಯೇ ಮಗನಾಗಲಿ ಅಥವಾ ಮಗಳಾಗಲಿ ಅವರು ಉನ್ನತ ಸ್ಥಾನಕ್ಕೆ ಸೇರಬೇಕೆಂದರೆ ತಂದೆ ತಾಯಿಗಳ ಸಹಾಯ ಎಷ್ಟು ಮುಖ್ಯವೆಂದು ಈ ಕತೆ ಹೇಳುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳಿಗೆ ಎದೆಗುಂದದೆ ಸಾಧಿಸಲೇಬೇಕೆಂಬ ಹಠವಿದ್ದರೆ ಏನನ್ನಾದರೂ ಸರಿ ಸಾಧಿಸಬಹುದು. ಸಮಾಜ ನಿಂದಿಸಬಹುದು, ಹೆದರಿಸಬಹುದು ಅಥವಾ ಅವಮಾನಿಸಲೂಬಹುದು. ಆದರೆ ನಿಜವಾದ ಪ್ರಯತ್ನವಿದ್ದರೆ ಒಳ್ಳೆಯ ಫಲಿತಾಂಶ ಇದ್ದೇ ಇರುತ್ತದೆ. ಬೆಳೆದ ನಂತರ ತಂದೆ ತಾಯಿಯರನ್ನು ಮರೆಯಬಾರದು, ಅವರಿಗೆ ಆಸರೆಯಾಗಿ ನಿಲ್ಲಬೇಕು. ತಂದೆ ತಾಯಿಯರು ಮಕ್ಕಳಿಗೋಸ್ಕರ ಅವರ ಎಲ್ಲ ತ್ಯಾಗಕ್ಕೂ ಸಿದ್ಧ. ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ.